ಆ್ಯಕ್ಚುಲಿ ಡೆಲ್ಲಿ ಕ್ಯಾಪಿಟಲ್ಸ್ ಏನಿದೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಟೀಮು, ಸ್ಟ್ರೈಕರ್ಸ್ ಚೆನ್ನಾಗಿದ್ದಾರೆ ಅಂತ ಹೇಳ್ತಾ ಇದ್ರು. ಬಟ್ ಆದರೆ ನಮ್ಮ RCBನಲ್ಲೂ ನೋಡೋದಾದರೆ ರಜತ್ ಆಗಿರ್ಬೋದು, ಟಿಮ್ ಡೇವಿಡ್ ಅವರಾಗಿರ್ಬೋದು, ಜಿತೇಶ್ ಶರ್ಮಾ ಆಗಿರ್ಬೋದು, ಅವರಿಬ್ರದ್ದು ಸ್ಟ್ರೈಕ್ ರೇಟ್ 150ಕ್ಕೂ ಜಾಸ್ತಿ ಇದೆ. ತುಂಬ ಬಲಿಷ್ಠವಾಗಿ ಕೂಡ ಕಾಣ್ತಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ ಇಲ್ಲ, ಯಾವ ಟೀಮ್ ಕೂಡ ಹೇಳ್ತಾ ಇರ್ತೀನಲ್ವ, ಕ್ರಿಕೆಟ್ ಈಸ್ ಎ ಫನ್ನಿ ಗೇಮ್. ಯಾವಾಗ ಬೇಕಾದರೂ ಮೇಲಕ್ಕೆ ಹೋಗ್ಬೋದು, ಯಾವಾಗ ಬೇಕಾದರೂ ಕೆಳಗೆ ಬೀಳ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಸೀಸನ್ ಆಗಲಿ ನಮ್ಗೆ 1% ಚಾನ್ಸ್ ಇತ್ತು, ಅಷ್ಟು ಸೋತಿದ್ವಿ. ಬ್ಯಾಕ್ ಟು ಬ್ಯಾಕ್ ಹೆಂಗೆ ಕಮ್ ಬ್ಯಾಕ್ ಮಾಡಿದ್ವಿ, ಏನು ಚಾನ್ಸಸ್ಸೇ ಇಲ್ಲದೆ ಇರಬೇಕಾದ್ರೆ ನಾವು ಸೆಮಿಫೈನಲ್ಗೆ ಕ್ವಾಲಿಫೈ ಆದ್ವಿ. ಹಾಗೆ ಈಗ ಆಡಿರೋ 3ಕ್ಕೆ 3 ಗೆದ್ದಿದ್ದಾರೆ. ಬ್ಯಾಕ್ ಟು ಬ್ಯಾಕ್ 5ಕ್ಕೆ 5 DC ಸೋತರು ಏನು ಆಶ್ಚರ್ಯ ಇಲ್ಲ. ಸೊ ಏನು ಬೇಕಾದರೂ ಆಗ್ಬೋದು. ಆ್ಯಂಡ್ ಹೇಳಿದೆ ಅಲ್ವಾ, ಸ್ಪಿನ್ನ ಕೇರ್ ತೊಗೊಳೋದಕ್ಕೆ ರಜತ್ ಪತಿದಾರ್ ಇದ್ದಾರೆ, ಕ್ಯಾಪ್ಟನ್ ಕೂಡ ಅವರೇ. ಆ್ಯಂಡ್ ಫಾಸ್ಟ್ ಬೌಲಿಂಗಿಂತ ಸ್ಪಿನ್ಗೆ ತುಂಬ ಚೆನ್ನಾಗಿ ಅಟ್ಯಾಕ್ ಮಾಡ್ತಾರೆ. ಫಾಸ್ಟ್ ಬೌಲಿಂಗ್ಗೆ ಅರೌಂಡ್ 150-160 ಇದ್ದರೆ ಅವ್ರದ್ದು ಸ್ಟ್ರೈಕ್ ರೇಟು, ಸ್ಪಿನ್ಗೆ ಅರೌಂಡ್ 190-200 ಇದೆ. ಸೊ ಹಾಗಾಗಿ ಸ್ಟ್ರಾಂಗ್ ಸ್ಪಿನ್ನರ್ ಅಂತ ಬಂದರೆ ಅವ್ರ ಕಡೆ ಕುಲ್ದೀಪ್ ಯಾದವ್ ಇದ್ದಾರೆ. ಸೊ ನಮ್ಮ ಕಡೆ ಕೃನಾಲ್ ಇದ್ದಾರೆ. ಫುಲ್ ಫ್ಲೆಡ್ಜ್ ಬೌಲರ್ ಇಲ್ಲದೆ ಇರ್ಬೋದು, ಬಟ್ ಒಂದಷ್ಟು ಗಿಮಿಕ್ ಮಾಡಿ ಬೌಲ್ ಹಾಕೋ ಕೆಪಾಸಿಟಿ ಇದೆ. ಈಗ ಲಾಸ್ಟ್ ಟೈಮ್ ಎಲ್ಲ ಟ್ರಾಲ್ ಆಗ್ತಾ ಇತ್ತು, ಗುರು ಯಾರು ಗುರು ನೀನು ಸ್ಪಿನ್ನರಾ ಫಾಸ್ಟ್ ಬೌಲರಾ, ಬರ್ತೀಯಾ ಸ್ಪಿನ್ನರ್ ಥರ ಬೌನ್ಸ್ ಆಗ್ತೀಯಾ ಅಂತ. ಕೃನಾಲ್ ಪಾಂಡ್ಯ ಲಾಸ್ಟ್ ಟೈಮ್ ಏನೇ ಮಾತಾಡ್ಬೋದು ನಾವು. ಲಾಸ್ಟ್ ಟೈಮು ಮ್ಯಾಚ್ ವಿನ್ನರು, ಲಾಸ್ಟ್ ಓವರು ಬರೀ 5 ವಿಕೆಟ್ ಬಿದ್ದಿತ್ತು ಅಷ್ಟೇ. 6 ಬಾಲ್ಗೆ 19 ರನ್ ಬೇಕಿರಬೇಕಾದ್ರೆ ಸ್ಟಾರ್ಟಿಂಗ್ 2 ಬಾಲಲ್ಲಿ 2 ವಿಕೆಟ್ ತೆಗೆದ್ರು, ಅಲ್ಲೇ ಟರ್ನ್ ಆಗಿದ್ದು. ಆಲ್ಮೋಸ್ಟ್ ಬಂದಿದ್ದ ಮ್ಯಾಚ್ ಹೋಯ್ತು. ಹಾರ್ದಿಕ್ ಪಾಂಡ್ಯ ಇಸ್ ಅ ಸ್ಟಾರ್ ಪ್ಲೇಯರ್, ಅದರಲ್ಲಿ ಡೌಟೇ ಇಲ್ಲ. ಲಾಸ್ಟ್ ಮ್ಯಾಚು ಏನೂ ಚಾನ್ಸಸ್ ಇಲ್ಲದೆ ಇರಬೇಕಾದ್ರೆ ಕೊನೆವರೆಗೂ ತೊಗೊಂಡೋಗಿದ್ದೆ ಅವರು. ದಿ ಬೆಸ್ಟ್ ಮ್ಯಾಚು IPL ಕೆರಿಯರಲ್ಲೇ ಲಾಸ್ಟ್ ಮ್ಯಾಚು RCB ವಿರುದ್ಧ ಹಾರ್ದಿಕ್ ಪಾಂಡ್ಯ ಆಡಿದ್ದು. ಸೊ ಹಾಗಾಗಿ ಹೋಗಿದ್ದ ಮ್ಯಾಚನ್ನ ಅಣ್ಣ ಮ್ಯಾಚನ್ನ ಹೇಳ್ಕೊಂಡು ಹೋಗಿದ್ದ, ತಮ್ಮನೇ ವಾಪಸ್ ಹೇಳ್ಕೊಂಬಂದ ಅದನ್ನು. ಸೊ ಹಾಗಾಗಿ ಹಾರ್ದಿಕ್ ಪಾಂಡ್ಯ ಎಲ್ಲ ಚೆನ್ನಾಗಿ ಆಡಿದ್ರು. ಆ್ಯಂಡ್ ಕೃನಾಲ್ ಪಾಂಡ್ಯ ಫುಲ್ ಫ್ಲೆಜ್ ಸ್ಪಿನ್ನರ್ ಅಲ್ಲದೆ ಇದ್ರೂ ಒಂದಷ್ಟು ಟೆಕ್ನಿಕ್ಸ್ ಇದ್ದಾವೆ, ಯಾವಾಗ ಬೇಕೋ ಫಾಸ್ಟ್ ಆಗ್ಬೋದು, ಯಾವಾಗ ಬೇಕೋ ಸ್ಪಿನ್ ಹಾಕ್ಬೋದು. ಸೊ ಹಾಗಾಗಿ ಏನೇ ಬೌಲರ್ಸ್ ಇದ್ದರೂ ನಮ್ಮಲ್ಲಿದ್ದಾರೆ. ನಮ್ಮಲ್ಲಿ ಕಂಪ್ಲೀಟ್ ಹೇಳಿದೆ ಅಲ್ವಾ, ಆಲ್ರೌಂಡರ್ಸ್ ತುಂಬ ಇದ್ದಾರೆ. ಒಂದಷ್ಟು ಜನ ಬ್ಯಾಟ್ಸ್ಮನ್ ಕೂಡ ಬೌಲ್ ಮಾಡ್ತಾರೆ. ಆ್ಯಂಡ್ ಬೌಲಿಂಗ್ ಯೂನಿಟು ತುಂಬ ಸ್ಟ್ರಾಂಗ್ ಆಗಿದೆ. ಭುವಿ ಇದ್ದಾರೆ. ಭುವಿಗೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅವಿನಾಭಾವ ಸಂಬಂಧ, ಒಳ್ಳೆ ನಂಟಿದೆ. ಸ್ವಿಂಗ್ ಚೆನ್ನಾಗಿ ಆಗ್ತಾರೆ, ವರ್ಕ್ ಆಗುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಕೇರ್ ತಗೋತಾರೆ ಅಂತ ಹೇಳ್ತಾರೆ. ಹಾಗೆ ಮಿಚೆಲ್ ಸ್ಟಾರ್ಕ್ ಏನಿದ್ದಾರೆ, ಅವರ ದಾಳಿಯನ್ನು ನಮ್ಮ ಓಪನರ್ಸ್ ಯಾವ ರೀತಿ ಎದುರಿಸಬಹುದು, ಯಾವ ರೀತಿ ಎದುರಿಸೋದಕ್ಕೆ ರೆಡಿ ಆಗಿರ್ತಾರೆ ಅಂತ ನೀವು ಹೇಳ್ತೀರಿ? ಅವರು ಕೂಡ ಸ್ಟಾರ್ ಬೌಲರು, ಅದರಲ್ಲಿ ಎರಡಿಲ್ಲ. ಇವಾಗ ಯಾಕೆಂದರೆ ಬೇರೆಯವರೆಲ್ಲ ಅಗ್ರೆಷನ್ ಅದು ಇದು ತೋರಿಸ್ತಾರೆ. ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ಗೆ ಅಗ್ರೆಷನ್ ಎಲ್ಲ ಏನಿಲ್ಲ. ಅವರು ಇವಾಗ ಬ್ಯಾಟರ್ಸು ಬ್ಯಾಟ್ ಮುಖಾಂತರ ಮಾತಾಡಿದ್ರೆ ಅವರು ಬೌಲ್ ಮುಖಾಂತರ ಮಾತಾಡ್ತಾರೆ. ಸೊ ಚಿನ್ನಸ್ವಾಮಿ ಆಗಿರೋದ್ರಿಂದ ಲೈನ್ ಆ್ಯಂಡ್ ಲೆಂತು ಸ್ವಲ್ಪ ಹಿಡಿದ್ರೂ ಸ್ಟಾರ್ಕ್ನು ಕೂಡ ಇದು ಮಾಡ್ತಾರೆ, ಎಲ್ಲ ಚಾರ್ಜ್ ಮಾಡ್ತಾರೆ. ಸೊ ಹಾಗಾಗಿ ಹೇಳೋದಕ್ಕಾಗಲ್ಲ ಪಿಚ್ ಹೆಂಗೆ ಬಿಹೇವ್ ಮಾಡುತ್ತೆ. ಅವರು ಒಳ್ಳೆ ಬೌಲರು, ಬಟ್ ಎಂಡ್ ಆಫ್ ದ ಡೇ ಪ್ರತಿ ದಿವಸ ಅವ್ರ ಕಡೆ ಆಗಲ್ವಲ್ಲ. ಇವಾಗ ಅವರು ವಿಕೆಟ್ ತೆಗೆಯೋದಕ್ಕೆ ಇರೋದು ಬೌಲರು, ನಮ್ಮ ಬ್ಯಾಟ್ಸ್ಮನ್ಸ್ ಇರೋದಕ್ಕೆ, ಇವರು ಬ್ಯಾಟ್ ಮಾಡೋದಕ್ಕೆ ಅಲ್ವಾ ಇರೋದು. ಸೊ ಆ ಬ್ಯಾಟಲಲ್ಲಿ ಯಾರು ಗೆಲ್ತಾರೆ ಅನ್ನೋದಷ್ಟೇ. ಆಬ್ವಿಯಸ್ಲಿ ಓಪನ್ ಮಾಡ್ತಾರೆ, ಬೌಲಿಂದ ಮಿಚೆಲ್ ಸ್ಟಾರ್ಕು ಫಸ್ಟ್ ಓವರ್ ಹಾಕ್ತಾರೆ. ಸೊ ಇದಾರಲ್ವ ಇಲ್ಲಿ ಸಾಲ್ಟು ಮತ್ತು ಕೊಹ್ಲಿ ಇದ್ದಾರಲ್ಲ. ಸೊ ಆ್ಯಂಡ್ ತುಂಬ ವರ್ಷ ತುಂಬ ಸಲ ಪ್ರೂವ್ ಆಗಿದೆ. ಇದೇ ಮಿಚೆಲ್ ಸ್ಟಾರ್ಗೆ ಕೊಹ್ಲಿ IPL ಅಲ್ಲಿ ಮತ್ತು ನಾರ್ಮಲ್ ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚಲ್ಲೂ ಹಿಗ್ಗಾಮಗ್ಗ ಹೊಡೆದಿರೋದಿದೆ. ಸೊ ಅದು ಇವತ್ತು ರಿಪೀಟ್ ಆಗುತ್ತೆ. ಸ್ಟಾರ್ಕ್ನು ಕೂಡ ಅಟ್ಯಾಕ್ ಮಾಡ್ತಾರೆ. ಓಕೆ. ಸೊ ಹಾಗೆ ಈ ಎಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡಬೇಕಾದ್ರೆ, ಪ್ರಾಕ್ಟೀಸ್ ಆಡಬೇಕಾದ್ರೆ ಹೊಡೆದಂಥ ಬಾಲ್ಗಳೆಲ್ಲ ಲಾಲ್ಬಾಗಲ್ಲಿ ಸಿಕ್ಕಿದ್ವಂತೆ. ಇವತ್ತು ಹಂಗೆ ಆಗುತ್ತಾ? ನಿಮ್ಮ ಭವಿಷ್ಯವಾಣಿ ಏನಾದರೂ ನುಡಿತೀರಾ? ಭವಿಷ್ಯವಾಣಿ ನುಡಿಯೋಕ್ಕೆ ಹೋಗಲ್ಲ. ನಾವೇನಾದ್ರೂ ಒಂದು ಡೈಲಾಗ್ ಗೆದ್ರು ಸೋತ್ರು ನಾವು RCB ಫ್ಯಾನ್ಸ್ ಅಂತ. ಬಟ್ ಈ ಸಲ ತುಂಬಾ ಹೋಪ್ ಇದೆ, RCB ಗೆದ್ದೇ ಗೆಲ್ಲುತ್ತೆ ಅಂತ, ಅದ್ರಲ್ಲಿ ಡೌಟೇ ಇಲ್ಲ. ನಮ್ದು ಒಳ್ಳೆ ಪ್ಲೇಯರ್ಸ್ ಇದ್ದಾರೆ. ಸೊ ಹೋಪ್ಸ್ ಅಂತಲ್ಲ, ಗೆದ್ದೇ ಗೆಲ್ತೀವಿ. ಅದೊಂದು ನಾನು ಅವಾಗಿಂದ ಹೇಳ್ತೀನಿ, ಇವಾಗಲೂ ಹೇಳ್ತೀನಿ. ನೀವು ಇವತ್ತು ಫುಲ್ ಹಾರ್ಡಿಗೆ ಸ್ಟಿಕ್ ಆಗಿಬಿಡಿದ್ದೀರಾ. ಎಸ್, ಗೆದ್ದೇ ಗೆಲ್ತೀವಂತ. ನಾವು ಪ್ಯೂರ್ ಕರ್ನಾಟಕದವರು. ಸೊ ನಾವೇನಾದ್ರೂ ಕೂಡ ಹಾಡೋದು ಡೈಲಾಗು ಗೆದ್ದೇ ಗೆಲ್ವೆ, ಒಂದು ದಿನ ಗೆಲ್ಲಲೇಬೇಕು, ಒಳ್ಳೆತನ. ಓಕೆ. ಸೊ ನಮ್ಮ ಜೊತೆ ಒಬ್ರು ಕಾಲರ್ ಕನೆಕ್ಟ್ ಆಗಿದ್ದಾರೆ. ಹಲೋ ಕರಿಸ್ವಾಮಿ ಅವರೇ, ಹೇಗಿದ್ದೀರಿ? ಸೊ ಯಾರ್ ಫ್ಯಾನ್ ನೀವು, RCBನಾ DC-ನಾ? RCB ಫ್ಯಾನ್. ಓ ಅದೇನ್ರಿ, ಒಂದ್ಸರಿ RCB ಫ್ಯಾನ್ ಅಂತ ಆ ವಾಯ್ಸ್ನಲ್ಲೇ ಗೊತ್ತಾಗ್ತಾ ಇದೆ. ಸೊ ಹೇಳಿ, ಇವತ್ತಿನ ಮ್ಯಾಚ್ RCB ಇಲ್ಲಿಂದ ಬರಬೇಕು ಅಂತ ಹಾರ್ಟಿಂದ ಬಂತು ಅದು. ಸೊ ಇವತ್ತಿನ RCB ವರ್ಸಸ್ DC ಮ್ಯಾಚ್ಗೆ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ತುಂಬಾ ಎಕ್ಸೈಟೆಡ್ ಮೇಡಮ್. ಆದ್ರೂ ಮ್ಯಾಚ್ ಫುಲ್ ಟಫ್ ಇದೆ. ಡೆಲ್ಲಿ ಕೂಡ ಸ್ಟ್ರಾಂಗ್ ಇದೆ. ಟಫ್ ಇದೆ, ಡೆಲ್ಲಿ ಸ್ಟ್ರಾಂಗ್ ಇದೆ. ನಿಮ್ಮ ಪ್ಲೇಯರ್ಸ್ ಅಂತೂ ತುಂಬಾ ಸ್ಟ್ರಾಂಗ್ ಇದೆ, ಕರೆಕ್ಟ್? ಹೌದು. ಓಕೆ, ಥ್ಯಾಂಕ್ ಯು. ಯಾರು ಆ್ಯಕ್ಚುಲಿ ಇವತ್ತು ವಿನ್ ಆಗಬಹುದು, ಯಾರು ಸಿಕ್ಕಾಪಟ್ಟೆ ಸಖತ್ತಾಗಿ ಆಡ್ಬೋದು ಫೀಲ್ಡಲ್ಲಿ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ KL ರಾಹುಲ್. ರೀ KL ರಾಹುಲ್ RCB ಅಲ್ಲ ರೀ, ಡೆಲ್ಲಿ DC.
ಡೆಲ್ಲಿ ಕಡೆಗೆ KL ರಾಹುಲ್ ಚೆನ್ನಾಗಿ ಆಡ್ತಾನೆ. ಅವ್ರು ಚೆನ್ನಾಗಿ ಆಡ್ತಾರೆ, RCB ಅವ್ರು ವಿನ್ ಆಗ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಕನೆಕ್ಟ್ ಆಗಿದ್ದಕ್ಕೆ. ಓಕೆ, ಎಲ್ಲರೂ ಅಷ್ಟೇ KL ರಾಹುಲ್ ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ. KL ರಾಹುಲ್ ಅವ್ರ ಬಗ್ಗೆ ಹೇಳೋದಾದ್ರೆ ಇವತ್ತು ಹೇಗಿದೆ ಅವರ ದಿನ? ಗುರುವಾರ ನೀವು ಹೇಳಿದ್ರಿ ಸಖತ್ತಾಗಿದೆ ದಿನ ಅಂತ, ಇವತ್ತು ಎಷ್ಟು ರನ್ಸ್ ಹೊಡಿಬೋದು ಅವರು? ಇಲ್ಲ, ತುಂಬ ಚೆನ್ನಾಗಿದೆ. ಮತ್ತು ಆಸ್ಟ್ರೇಲಿಯಾ ಪ್ಲೇಯರ್ ಇದ್ದಾರಲ್ಲ, ಅವನು ಬೌಲರ್ಸ್ ಅಂತ ಹೇಳಿದಲ್ಲ, ಅವನು ಹೈಯೆಸ್ಟ್ ವಿಕೆಟ್ ಎತ್ತಬಹುದು. ಹೈಯೆಸ್ಟ್ ವಿಕೆಟ್ ಎತ್ತ KL ರಾಹುಲ್ ಚೆನ್ನಾಗಿ ಆಡ್ತಾರೆ. ಅಪ್ರಾಕ್ಸಿಮೇಟ್ಲಿ ಎಷ್ಟು ರನ್ ಹೊಡಿಬೋದು ಇವತ್ತು? KL ರಾಹುಲ್ಗೆ ದಿನ 50-50 ಇರ್ಬೋದು. ಆದರೆ ಗ್ರೌಂಡ್ ಪಿಚ್ ಅನ್ನೋದು ಅವ್ರಿಗೆ ತುಂಬ ಸಾಥ್ ಕೊಡುತ್ತೆ. ಆಮೇಲೆ ಬೆಂಗಳೂರಲ್ಲಿ ತುಂಬ ಸರಿ ಬೆಂಗಳೂರನ್ನ ತುಂಬ ಬಕ್ರ ಮಾಡಿರೋದೇ KL ರಾಹುಲ್. ತುಂಬ ಮ್ಯಾಚ್, ನಾನು ಆಲ್ಮೋಸ್ಟ್ ಎಲ್ಲ ಮ್ಯಾಚ್ ನೋಡ್ತೀನಲ್ವಾ, ಚೆನ್ನಾಗಿ ಬಕ್ರ ಮಾಡೋದೇ KL ರಾಹುಲ್. ಯಾರಲ್ಲ ಇಲ್ಲ, ನಾವು ಒಬ್ಬ ನಿಂತ್ಕೊಂಡು ಹೊಡೆದಾಕ್ಬಿಡ್ತಾನೆ. ಅದ್ರಲ್ಲಿ ಗುರುವಾರ ದಿವಸ ಅವ್ರು ತುಂಬ ಚೆನ್ನಾಗಿ ಆಡ್ತಾರೆ. ನಾನು ಅಬ್ಸರ್ವ್ ಮಾಡೋದು ಗ್ರೌಂಡ್ ಪಿಚ್ಚಲ್ಲಿ ಗುರುವಾರ ದಿವಸ ಅಂತ ಅವರು ಮ್ಯಾಚನ್ನು ತುಂಬ ಮ್ಯಾಚ್ ಬೆಂಗಳೂರು ಮೇಲೆ ಅವ್ರ ಕ್ಯಾಪ್ಟನ್ ಅದಾಗ ಗೆದ್ಬಿಟ್ಟವ್ರೆ. RCB ಮೇಲೆ ಅವರೇ ಕ್ಯಾಪ್ಟನ್ ಆದಾಗ ಪಂಜಾಬ್ ಅಲ್ಲ, ಅದೇ ಪ್ಲೇಯರಾಗಿ ಆಡ್ತಾರೆ. ಆಮೇಲೆ ಪ್ಲೇಯರಾಗಿ ಆಡ್ತಾರೆ, ಕ್ಯಾಪ್ಟನ್ ಮಾಡಿ ಕೂಡ ಬೆಂಗಳೂರಲ್ಲಿ ಗುರುವಾರ ಎಲ್ಲ ಮ್ಯಾಚು ಗೆದ್ದಿದ್ದಾರೆ. ನಾನು ನೋಡಿರೋ ಮಕ್ಕಳು ಪಂಜಾಬ್ಗೆ ಮುಂಚೆ ಆಡ್ತಿದ್ರಲ್ವ, ಅದರಿಂದ 100% ಇವತ್ತು ತುಂಬ ಚೆನ್ನಾಗಿದ್ದಾರೆ. ನಮ್ಮ ಕ್ಯಾಪ್ಟನ್ ಬಗ್ಗೆ ಹೇಳಿ. ನಮ್ಮ ಕ್ಯಾಪ್ಟನ್ನು ಜೋಶ್ ಇದೆ, ಜೋಶ್ ಎಲ್ಲರಿಗೂ ಇರುತ್ತೆ. 100% ಜೋಶ್ ಇದೆ. ಮತ್ತು ಡೇಟು ತುಂಬ ಚೆನ್ನಾಗಿ ಕೊಡುತ್ತೆ. ಜೋಶು ಇದೆ, ಭಾಳ ವೈಬ್ರೇಷನ್. ಇದು ಬೆಂಗಳೂರು ಪಿಚ್ ಹೇಗಪ್ಪ ಅಂದರೆ ತುಂಬ ಸ್ಲೋವಿಗೂ ಸಪೋರ್ಟ್ ಮಾಡಲ್ಲ, ತುಂಬ ಫಾಸ್ಟಿಗೂ ಸಪೋರ್ಟ್ ಮಾಡಲ್ಲ. ಅಂದರೆ ಜಾಸ್ತಿ ಸ್ಲೋ ಬೋನ್ಸ್ ಹಾಕಬೇಕು. ಅದು ತುಂಬ ಚೆನ್ನಾಗಿ ಆಸ್ಟ್ರೇಲಿಯಾ ಪ್ಲೇಯರ್ ಇವತ್ತು ಚೆನ್ನಾಗಿ ಒಳ್ಳೆ ಬೌಲಿಂಗ್ ಆಗ್ತಾನೆ. ಬರ್ದಿಟ್ಟು ಕೇಳಿ, ಇವತ್ತು ಒಳ್ಳೆ ವಿಕೆಟ್ ಟೇಕರ್ ಅವನೇ. ವಿರಾಟ್ ಕೊಹ್ಲಿ ಎತ್ತು ಕಳಿಸಿದ್ರೆ ಅವರೇ ಎತ್ತು ಕಳಿಸಿರ್ತಾನೆ. ಓಕೆ, ಏನೇನೋ ಭವಿಷ್ಯನ ನುಡಿತಾ ಇದ್ದಾರೆ, ನೋಡೋಣ. ಇನ್ನಷ್ಟು ಮಾತಾಡ್ತೀನಿ, ಬಟ್ ಅದಕ್ಕಿಂತ ಮುಂಚೆ ಅಭಿಮಾನಿ ದೇವರುಗಳು RCB ಬಗ್ಗೆ ಏನು ಹೇಳಿದ್ದಾರೆ, ಚೆಕ್ ದಸ್ ಔಟ್. ಕಳೆದ 18 ವರ್ಷಕ್ಕಿಂತ ನೋಡಿದ್ರೆ ಈ ಸಲ ಟೀಮು ಸ್ವಲ್ಪ ಬ್ಯಾಲೆನ್ಸ್ ಆಗಿದೆ. ಫಿನಿಷರ್ ಜಾಸ್ತಿ ಇದ್ದಾರೆ, ಆಮೇಲೆ ಬೌಲರ್ಗಳು ಜಾಸ್ತಿ ಇದ್ದಾರೆ, ಆಮೇಲೆ ಆಲ್ರೌಂಡರ್ಸು ಈ ಸಲ ಚೆನ್ನಾಗಿ ಸೆಲೆಕ್ಟ್ ಮಾಡಿ ಪಿಕ್ ಮಾಡಿದ್ದಾರೆ. ಕಳೆದ 18 ಬಾರಿಗೆ ಈ ಸಲ ಹೋಲಿಸಿದ್ರೆ ಈ ಸಲ ಚೆನ್ನಾಗಿದೆ, ಬ್ಯಾಲೆನ್ಸ್ ಆಗಿದೆ, ಫಿನಿಷರ್ಸ್ಗಳು ಜಾಸ್ತಿ ಇದ್ದಾರೆ. ವರ್ಸಸ್ DC ಮ್ಯಾಚ್ ಇದೆ ಅಲ್ವಾ, ಸೊ ಎಷ್ಟು ಎಕ್ಸೈಟ್ಮೆಂಟ್ ಇದೆ? ತುಂಬಾ ಎಕ್ಸೈಟ್ಮೆಂಟ್ ಇದೆ. ಇವತ್ತು RCB ಗೆಲ್ತಾರಾ? ಗೆಲ್ತಾರೆ. ನಮ್ಮ ಹೋಮ್ ಗ್ರೌಂಡ್ಸ್ ಅಂದ್ರೆ RCB ಅಷ್ಟು ಚೆನ್ನಾಗಿ ಆಡಲ್ಲ, ಸೋತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಏನ್ ಹೇಳ್ತೀಯ? ಇಲ್ಲ, ಗೆಲ್ತಾರೆ, ನಮ್ಗೆ ಕಾನ್ಫಿಡೆನ್ಸ್ ಇದೆ. ಹೇಳಿ, ಇವಾಗ RCB ಮ್ಯಾಚ್ ಇವತ್ತು ಎಷ್ಟು ಜೋಶ್ ಇದೆ. ಅದು ನಮ್ಮ ಬೆಂಗಳೂರಿನಲ್ಲಿ ಆಗ್ತಾ ಇದೆ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. RCB ವರ್ಸಸ್ DC. ಅದ್ರಲ್ಲಿ KL ರಾಹುಲ್ ಇದ್ದಾರೆ, ಇದ್ರಲ್ಲಿ ವಿರಾಟ್ ಕೊಹ್ಲಿ ಇದ್ದಾರೆ. ಸೊ ನಿಮ್ ಸಪೋರ್ಟ್ ಯಾರಿಗೆ? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ. ನಮ್ ಕನ್ನಡಿಗ KL ರಾಹುಲ್ DC ಇದ್ದಾರೆ. RCB ಅಲ್ವಲ್ಲ, ಆದ್ರೆ RCB ಗೆ ಆಡಿದಾರಲ್ವಾ? ಆಡ್ಲಿ, ನಮ್ಗೇನು. ಆದ್ರೆ ನಿಮ್ಗೆ KL ರಾಹುಲ್ ಇಷ್ಟ. ಇವಾಗ ನಮ್ಗೆ ಏನಂದ್ರು ಕಪ್ ಬೇಕು. 18 ಈ ಸಲ 18ನೇ ಸೀಸನ್, ಅದಕ್ಕಾಗಿ 18 ವಿರಾಟ್ ಕೊಹ್ಲಿ ಹೊಡಿತಾರೆ ಇವತ್ತು. ನಮ್ಮ RCB ಟಿ ಶರ್ಟ್ಸ್ ಎಲ್ಲಾ ಕಡೆ ಕಾಣಿಸ್ತಾನೆ ಇರತ್ತೆ. ಯಾಕಂತಂದ್ರೆ RCB ಸೀಸನ್ ಇದ್ರು ಇಲ್ಲ ಅಂದ್ರು RCB ಫ್ಯಾನ್ಸ್ ಅಂತೂ ಯಾವತ್ತೂ ಕಡಿಮೆ ಆಗಿಲ್ಲ. ಈಗ ಎಲ್ಲ ಪುಟ್ ಹುಡುಗರು ಕೂಡ RCB ಫ್ಯಾನ್ಸ್ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಬನ್ನಿ ಇವತ್ತು ಕೇಳೋಣ. ಇವತ್ತು DC ವರ್ಸಸ್ RCB ಮ್ಯಾಚ್ ಇದೆ, ಸೊ ಎಷ್ಟು ಎಕ್ಸೈಟ್ಮೆಂಟ್, ಹೋಪ್ಸ್ ಇದೆ? ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ. ಐ ಥಿಂಕ್ RCB ವಿಲ್ ವಿನ್ ಟುಡೇ. RCB ವಿಲ್ ವಿನ್ ಅಂತಿದ್ದೀರಾ? ನಮ್ಮ ಹೋಮ್ ಗ್ರೌಂಡ್ಸ್ RCB ಗೆ ಮೈನಸ್ ಆಗತ್ತಲ್ವಾ? ಆದ್ರೂ DC KL ರಾಹುಲ್ ಇದ್ದಾನೆ, ಅವನು ಚೆನ್ನಾಗಿ ಆಡ್ಬೋದು. ನೋಡ್ಬೇಕು ಯಾರು ಅವ್ರಿಗೂ ನಮ್ ಗ್ರೌಂಡ್ ನಲ್ಲಿ ಆಡಿರೋ ಅನುಭವ ಇದೆ. ನೋಡ್ಬೇಕು ಯಾರು ಗೆಲ್ತಾರೆ ಅಂತ. ಅದೇ RCB ಯಾವ ಪ್ಲೇಯರ್ ಮೇಲೆ ಹೋಪ್ಸ್ ಜಾಸ್ತಿ? ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್, ಓಪನರ್ಸ್ ಮೇಲೆ ಜಾಸ್ತಿ ಹೋಪ್ಸ್ ಇರುತ್ತೆ. ಎಸ್, ಈಗ ನಮ್ಮನ್ನ ಜಾಯಿನ್ ಆಗಿರೋದು ಇಟ್ಸ್ ನನ್ ಅದರ್ ದೆನ್ ಕರ್ನಾಟಕ ಟೀಮ್ನ ಅಂಡರ್-23ನಲ್ಲಿ ಕ್ಯಾಪ್ಟನ್ ಆಗಿ ಆಟವನ್ನು ತಗೊಂಡು ಹೋದಂತಹ ರೋಶ್ನಿ ಕಿರಣ್ ಅವರಿದ್ದಾರೆ. ಹಾಯ್ ರೋಶ್ನಿ, ವೆಲ್ಕಮ್ ಟು ದ ಶೋ. ಹಲೋ, ಥ್ಯಾಂಕ್ ಯು ಸೊ ಮಚ್. ಸೊ ಹೇಗಿದೆ ಇವತ್ತು, ನಿಮಗೆ ಫೀಲ್ ಹೇಗಾಗ್ತಾ ಇದೆ RCB ವರ್ಸಸ್ DC ಮ್ಯಾಚು? ಹೌಸ್ ದಿ ಹೀಟ್?
ಎರಡು ತುಂಬ ಒಳ್ಳೆ ಟೀಮ್ ವೆರಿ ವೆಲ್ ಬ್ಯಾಲೆನ್ಸ್ಡ್ ಸೊ ಇಟ್ ವಿಲ್ ಬಿ ಅ ವೆರಿ ಗುಡ್ ಗೇಮ್ ಇಸ್ ವಾಟ್ ಐ ಆಮ್ ಥಿಂಕಿಂಗ್ ಸೊ ನೋಡೋಕ್ಕೆ obviously it will be a very exciting match so hoping to see the thriller. ಸೊ ನೀವು ಕೂಡ ಬ್ಯಾಟಿಂಗ್ ಮಾಡ್ತೀರಿ ಅಲ್ಲ, ಸೊ ಬ್ಯಾಟಿಂಗ್ ನಲ್ಲಿ ಸಿಕ್ಕಾಪಟ್ಟೆ ರನ್ಸ್ನೆಲ್ಲ ಮಾಡಿ ಅಚೀವ್ಮೆಂಟ್ಸ್ನ ಮಾಡಿದ್ದೀರಾ. ಸೊ ಇವತ್ತ RCB ಅಲ್ಲಿ ಯಾರು ಸೂಪರ್ ಬ್ಯಾಟಿಂಗ್ ಪ್ರದರ್ಶನ ಮಾಡಬಹುದು ಅಂತ ನಿಮ್ಮ ಅನಿಸಿಕೆ ಇದೆ? Obviously ವಿರಾಟ್ ಕೊಹ್ಲಿ the main pillar and then ರಜತ್ ಪಾಟಿದಾರ್ obviously ತುಂಬ ಚೆನ್ನಾಗಿ ಆಡ್ತಿದ್ದಾರೆ and the season from the first game ಚೆನ್ನಾಗಿ ಆಡ್ಕೊಡ್ತಿದ್ದಾರೆ so hoping to see him get more runs this game. ಸೊ DCಯ ಯಾವ ಪ್ಲೇಯರ್ RCB ಅವರಿಗೆ ಥ್ರೆಟ್ ಆಗ್ಬೋದು? ಹಂಗೆ ಥ್ರೆಟ್ ಅಂತ ಹೇಳ್ಬೋದು ಅಂದರೆ ಅಶುತೋಷ್ ಶರ್ಮಾ ಮಿಡ್ಲ್ ಆರ್ಡ್ರಲ್ಲಿ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಡೆಲ್ಲಿಗೆ. ಈಸ್ ಇನ್ ಅ ರಿಯಲಿ ಗುಡ್ ಫಾರ್ಮ್ ಸೊ ಅವ್ರನ್ನ ಒಂದು ವಾಚೌಟ್ ಮಾಡಬೇಕು ಅನಿಸುತ್ತೆ. ಮತ್ತು ಆಬ್ವಿಯಸ್ಲಿ ಫಾಫ್ ಟು ಪ್ಲಸ್ ಈ ಲಾಸ್ಟ್ ಮ್ಯಾಚ್ ಆಡಿಲ್ಲ. ಇಫ್ ಹೀ ಈಸ್ ಬ್ಯಾಕ್ ದೆನ್ ಮೋರ್ ಎಕ್ಸ್ಪೀರಿಯನ್ಸ್ ಇನ್ ಟು ದ ಡೆಲ್ಲಿ ಸೈಡ್. ಮತ್ತು KL ರಾಹುಲ್ ಆಬ್ವಿಯಸ್ಲಿ ಕರ್ನಾಟಕ ಹುಡುಗ ಸೊ ಹಿ ನೋಸ್ ದ ವಿಕೆಟ್ ಬೆಟರ್ ದೆನ್ ಎನಿ ಒನ್ ಎಲ್ಸ್ ಔಟ್ ದೇರ್. ಸೊ ಆಬ್ವಿಯಸ್ಲಿ ಅವ್ರಿಗೂ ಇಲ್ಲಿ ಆಡಿ ಡಬಲ್ ದ ಕಾನ್ಫಿಡೆನ್ಸ್ ಬಿಕಾಸ್ ಇಟ್ಸ್ ಹಿಸ್ ಹೋಮ್ ಗ್ರೌಂಡ್. ಸೊ ಆಬ್ವಿಯಸ್ಲಿ ದೀಸ್ 3 ಪೀಪಲ್ ವಾಚ್ ಔಟ್ ಮಾಡಲೇಬೇಕು ಅನಿಸುತ್ತೆ.